ಹಿರೇಹಾಳು ಶ್ರೀ ಶಾಲಿವಂಶಕ 1948 ಪರಾಭವ ನಾಮ ಸಂವತ್ಸರದ ದ್ವಾದಶಿಯ ರಾಶಿ ವರ್ಷ ಭವಿಷ್ಯ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಗುರು ವರ್ಷಾರಂಭದಿಂದ ದಿನಾಂಕ 2 ಜೂನ್ 2026ರವರೆಗೆ ಮೂರನೆಯವನಾಗಿ ಮಿಥುನ ರಾಶಿಯಲ್ಲಿದ್ದು, ಈ ಅವಧಿಯಲ್ಲಿ ನಿಮ್ಮ ಪರಾಕ್ರಮ, ಶೌರ್ಯ, ಪ್ರಯತ್ನಗಳು ಉತ್ತಮ ಪರಿಣಾಮ ಬೀರುವುದರೊಂದಿಗೆ ಕಾರ್ಯಗಳು ಸಫಲವಾಗುವು. ಈ ಕಾಲದಲ್ಲಿ ಸಹೋದರ ಸಹೋದರಿಯರೊಂದಿಗೆ ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚುವುದರ ಜೊತೆಗೆ ತೀರ್ಮಾನ ಶಕ್ತಿ, ಚುರುಕುತನಕ್ಕೆ ವೇಗ ದೊರೆಯುವುದು. ಹೊಸ ಯೋಜನೆಗಳಿಗೆ ಕೈ ಹಾಕಲು ಇದು ಉತ್ತಮ ಸಮಯವಾಗಿದ್ದು ಯಶಸ್ಸು ಲಭ್ಯವಾಗುವುದು. ಕೆಲವರಿಗೆ ಪೋಷಕರೊಂದಿಗೆ ನಿರ್ಧಾರಗಳಲ್ಲಿ ಭಿನ್ನಾಭಿಪ್ರಾಯದಿಂದ ಚಿಂತೆ ಉಂಟಾಗಬಹುದು. ಮುಂದೆ ಗುರು ದಿನಾಂಕ 2/6/2026ರಿಂದ 31 ಅಕ್ಟೋಬರ್ 2026ರವರೆಗೆ 4ನೇನಾಗಿ ಕರ್ಕ ರಾಶಿಯಲ್ಲಿದ್ದು, ಈ ಸಮಯದಲ್ಲಿ ಗೃಹ ಸೌಖ್ಯ, ತಾಯಿ ಆರೈಕೆ, ವಾಸಸ್ಥಳದಲ್ಲಿ ಬದಲಾವಣೆ, ಭೂಮಿ ವಾಹನ ಖರೀದಿ ಸಂಬಂಧಿತ ಚಟುವಟಿಕೆಗಳಿಗೆ ಅನುಕೂಲವನ್ನು ಉಂಟು ಮಾಡುತ್ತದೆ. ಈ ಅವಧಿಯಲ್ಲಿ ಮನಸ್ಸಿನಲ್ಲಿ ಶಾಂತಿ ಹಾಗೂ ಕುಟುಂಬದಲ್ಲಿ ನೆಮ್ಮದಿ ಕಾಣಬಹುದಾಗಿದೆ. ಕೆಲವರಿಗೆ ನೆಲೆಯಲ್ಲಿ ಬದಲಾವಣೆಯಾಗುವುದು, ಆದಾಯದಲ್ಲಿ ಏರಿಕೆ ಸಾಧ್ಯ. ಮನೆಗೆ ಸಂಬಂಧಿಸಿದ ಕೆಲಸಗಳು ಮುಗಿಯಲು ಇದು ಸೂಕ್ತ ಸಮಯ. ಗುರು ಮುಂದೆ 31 ಅಕ್ಟೋಬರ್ 2026ರಿಂದ 24 ಜನವರಿ 2027ರವರೆಗೆ 5ನೇವನಾಗಿ ಸಿಂಹರಾಶಿಯಲ್ಲಿದ್ದು, ಮುಂದೆ ವಕ್ರಿಯಾಗಿ ವರ್ಷಾಂತದವರೆಗೆ 4ನೇನಾಗಿ ಪುನಃ ಕರ್ಕರಾಶಿಯಲ್ಲಿರುವನು. ಈ ಅವಧಿಯಲ್ಲಿ ಗುರು 5ನೇ ಭಾವದಲ್ಲಿ ಸಂಚರಿಸುತ್ತಿರುವುದರಿಂದ ನಿಮ್ಮ ಜ್ಞಾನದ ಬೆಳವಣಿಗೆ, ಮಕ್ಕಳ ಬಗ್ಗೆ ವಿಚಾರಗಳ ಸೃಜನಾತ್ಮಕತೆ ಮೇಲೆ ಸಕಾರಾತ್ಮಕ ಪ್ರಭಾವ ಬೀರುತ್ತದೆ. ಇದು ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಸಮಯವಾಗಿದ್ದು, ಕಲಿಕೆಯಲ್ಲಿ ಆಳವಾದ ಮನೋನಿಬಂಧನೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಮತ್ತು ಪ್ರವೇಶ ಪರೀಕ್ಷೆಗಳಲ್ಲಿ ಮುನ್ನಡೆಯುವ ಸಮಯವಾಗಬಹುದು. ಶನಿ ವರ್ಷಾರಂಭದಿಂದ ವರ್ಷಾಂತದವರೆಗೆ 12ನೇನಾಗಿ ಮೀನ ರಾಶಿಯಲ್ಲಿದ್ದು, ಈ ಸಮಯದಲ್ಲಿ ವ್ಯಯಗಳು ಹೆಚ್ಚಾಗುವ ಸಾಧ್ಯತೆಗಳಿವೆ. ಆಸ್ಪತ್ರೆ, ಔಷಧ, ಚಿಕಿತ್ಸೆ ಖರ್ಚಾಗಬಹುದು. ಅನಾವಶ್ಯಕ ಖರ್ಚುಗಳಿಂದ ಹಣಕಾಸಿನಲ್ಲಿ ತೊಂದರೆ ಉಂಟಾಗಬಹುದು. ಇತರರಿಂದ ದೂರವಾಗುವ ಮನಸ್ಥಿತಿ, ಸಾಧನೆಗೆ ವಿಳಂಬ, ಶತ್ರುಗಳಿಂದ ನಾಶ, ವ್ಯಾಪಾರದ ಸಂಕಟ ಉಂಟಾಗಬಹುದು. ನ್ಯಾಯಾಲಯ, ಕಾನೂನು ವ್ಯವಹಾರಗಳಲ್ಲಿ ತೊಂದರೆಗಳು ಎದುರಾಗಬಹುದು. ವಿಶ್ರಾಂತಿ ಕೊರತೆ, ನಿದ್ರಾಹೀನತೆ, ಶಾರೀರಿಕ ದುರ್ಬಲತೆ ಅನುಭವವಾಗಬಹುದು. ಕೆಲವರಿಗೆ ಕಾರ್ಯಕ್ಷೇತ್ರದಲ್ಲಿ ನಿರೀಕ್ಷಿತ ಮಟ್ಟದ ಪ್ರಗತಿ ಕಾಣಿಸದಿರುವ ಸಾಧ್ಯತೆಗಳಿವೆ. ಉದ್ಯೋಗ ಬದಲಾವಣೆ ಅಥವಾ ಕೆಲಸದಲ್ಲಿ ಮಧ್ಯಂತರ ವಿಳಂಬ ಉಂಟಾಗಬಹುದು. ಈ ಸ್ಥಿತಿಯಲ್ಲಿ ರಾಜಕೀಯ ವ್ಯವಹಾರಗಳಿಂದ ದೂರವಿರಬೇಕು. ಮಿತಭಾಷಿ, ಪ್ರಾಮಾಣಿಕ ಮತ್ತು ಶಾಂತ ರೀತಿಯಿಂದ ಕೆಲಸ ನಿರ್ವಹಿಸುವುದು ಮುಖ್ಯ. ಶಕ್ತಿಶಾಲಿ ಮನೋಭಾವ, ಧೈರ್ಯ, ಸ್ವಾಭಿಮಾನ ಮತ್ತು ಉತ್ಸಾಹ ನಿಮ್ಮ ಕಾರ್ಯಸಿದ್ಧಿಗಳಿಗೆ ಸಹಕಾರದಾಯಕವಾಗಲಿದೆ. ಈ ವರ್ಷದ ಗ್ರಹಸ್ಥಿತಿಗಳ ಪ್ರಕಾರ ಮಿಶ್ರ ಫಲಗಳು ಲಭಿಸಲಿವೆ. ಈ ವರ್ಷದಲ್ಲಿ ವಿಶೇಷವಾಗಿ ಗುರು, ಶನಿ ಮತ್ತು ರಾಹು ಗ್ರಹಗಳ ಪ್ರಭಾವ ಬೀರುವುದರಿಂದ ಜೀವನದ ವಿವಿಧ ಏರಿಳಿತಗಳು ಸಂಭವಿಸಬಹುದು.